ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ರೇವಣ್ಣ. ದೊಡ್ಡ ದೊಡ್ಡ ರಾಜಕೀಯ ನಾಯಕಿಯರು ಹುಟ್ಟಿದ್ದು ಇಲ್ಲೇ. ಡಿಕೆ ಶಿವಕುಮಾರ್, ಬಿಕೆ ಹರಿಪ್ರಸಾದ್, ಮಮತಾ ಬ್ಯಾನರ್ಜಿ, ಲಾಲು ಪ್ರಸಾದ್ ಯಾದವ್ ಇನ್ನು ಮುಂತಾದ ನಾಯಕರುಗಳು ಬಂದಿದ್ದು ಕೂಡ ಇಲ್ಲಿಂದಲೇ. ಕರ್ನಾಟಕದ ಕಾಲೇಜು ಕ್ಯಾಂಪಸ್ಗಳು ಮತ್ತೆ ರಾಜಕೀಯದ ಕೇಂದ್ರವಾಗಲಿದೆಯೇ? 3 ದಶಕಗಳ ಮೌನಕ್ಕೆ ತೆರೆ ಬೀಳುತ್ತಾ? ವಿದ್ಯಾರ್ಥಿ ಚುನಾವಣೆಗಳು ಹಿಂಸೆಯ ಸಂಕೇತವೇ ಅಥವಾ ನಾಯಕತ್ವದ ಪಾಠಶಾಲೆಯೇ? 1989 ನಂತರ ನಿಂತು ಹೋದ ಕಾಲೇಜು ಚುನಾವಣೆಯನ್ನ ಮತ್ತೆ ಆರಂಭಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. 37 ವರ್ಷಗಳ ಬಳಿಕ ಕ್ಯಾಂಪಸ್ ರಾಜಕಾರಣಕ್ಕೆ ಮರುಜೀವ ನೀಡುವ ಚರ್ಚೆ ಕೂಡ ಜೋರಾಗಿದೆ. ಗೋಕಾಕ್ ಚಳುವಳಿಯಿಂದ ಹಿಡಿದು ತುರ್ತು ಸ್ಥಿತಿ ವಿರೋಧಿ ಹೋರಾಟದವರೆಗೆ ಇತಿಹಾಸದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅಪ್ರತಿಮ. ಆದ್ರೆ ಇಂದು ಆ ಧ್ವನಿ ಮೌನ ಆಗಿದೆ. ಹಾಗಾದ್ರೆ ಕಾಲೇಜು ಚುನಾವಣೆಗಳು ಮರಳಿ ಬಂದ್ರೆ ಕರ್ನಾಟಕದ ರಾಜಕೀಯದ ದಿಕ್ಕು ಬದಲಾಗುತ್ತಾ? ಈ ವಿಶೇಷ ವರದಿಯಲ್ಲಿ ವಿದ್ಯಾರ್ಥಿ ರಾಜಕಾರಣದ ಇತಿಹಾಸ, ನಿಷೇಧದ ಹಿನ್ನೆಲೆ, ಪರ ವಿರೋಧದ ವಾದಗಳು ಮತ್ತು ಭವಿಷ್ಯದ ಸಾಧ್ಯತೆಗಳ ಬಗ್ಗೆ ಸಂಪೂರ್ಣ ಕಥೆಯನ್ನ ಹೇಳ್ತಾ ಹೋಗ್ತೀವಿ. ನೋಡ್ಕೊಂಡ್ ಬನ್ನಿ. ಕರ್ನಾಟಕದ ರಾಜಕೀಯ ಇತಿಹಾಸವನ್ನ ನೋಡಿದ್ರೆ ರಾಜ್ಯದ ಅನೇಕ ದೊಡ್ಡ ನಾಯಕರು ಮೊದಲು ಗುರುತಿಸಿಕೊಂಡ ವೇದಿಕೆ ವಿಧಾನಸಭೆಯಲ್ಲ, ಸಂಸತ್ತಲ್ಲ, ಅದು ಕಾಲೇಜ್ ಕ್ಯಾಂಪಸ್. ಡಿಕೆ ಶಿವಕುಮಾರ್, ಬಿಕೆ ಹರಿಪ್ರಸಾದ್, ಮಮತಾ ಬ್ಯಾನರ್ಜಿ, ಲಾಲು ಪ್ರಸಾದ್ ಯಾದವ್ ಇನ್ನು ಮುಂತಾದ ನಾಯಕರುಗಳು ಬಂದಿದ್ದು ಇಲ್ಲಿಂದಲೇ. ಸಂವಾದ, ಭಿನ್ನಾಭಿಪ್ರಾಯ, ಹೋರಾಟ ಮತ್ತು ಸಮ್ಮತಿಯ ಪಾಠಗಳನ್ನ ಮೊದಲ ಬಾರಿಗೆ ಕಲಿಸಿದ ಈ ಕ್ಯಾಂಪಸ್ ರಾಜಕಾರಣ ಕಳೆದ 37 ವರ್ಷಗಳಿಂದ ಮೌನವಾಗಿದೆ. 1989 ನಂತರ ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಚುನಾವಣೆಗಳು ನಿಂತು ಹೋದ ಪರಿಣಾಮ ಒಂದು ಪೀಳಿಗೆ ಪ್ರಜಾಪ್ರಭುತ್ವದ ನೇರ ಅನುಭವದಿಂದ ದೂರವಾಗಿದೆ. ಇಂದು ವಿಧಾನಸಭೆ ಮತ್ತು ಸಂಸತ್ತಿನಲ್ಲಿ ಚರ್ಚೆಗಳ ಮಟ್ಟ ಕುಸಿಯುತ್ತಿದೆ. ಸಂಸದೀಯ ನಡವಳಿಕೆ ಮರೆಯಾಗುತ್ತಿದೆ ಎಂಬ ಆತಂಕ ಹೆಚ್ಚಾಗುತ್ತಿರುವ ಹೊತ್ತಿನಲ್ಲಿ ಅದರ ಬೇರುಗಳನ್ನ ಹುಡುಕಿದ್ರೆ ಉತ್ತರ ಮತ್ತೆ ಕ್ಯಾಂಪಸ್ನಲ್ಲಿ ಸಿಗುತ್ತದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ವಿದ್ಯಾರ್ಥಿ ಸಂಘಗಳ ಚುನಾವಣೆಯನ್ನ ಮರು ಪ್ರಾರಂಭಿಸುವ ಚರ್ಚೆ ಕೇವಲ ಶೈಕ್ಷಣಿಕ ವಿಷಯವಲ್ಲ, ಅದು ರಾಜ್ಯದ ರಾಜಕೀಯ ಮತ್ತು ಪ್ರಜಾಪ್ರಭುತ್ವದ ಭವಿಷ್ಯಕ್ಕೆ ಸಂಬಂಧಿಸಿದ ಮಹತ್ವದ ಪ್ರಶ್ನೆಯಾಗಿದೆ. ವಿದ್ಯಾರ್ಥಿ ಚುನಾವಣೆಗಳು ಹಿಂಸೆಯ ಸಂಕೇತವೇ ಅಥವಾ ನಾಯಕತ್ವದ ಪಾಠಶಾಲೆಯೇ? ಅವು ಶೈಕ್ಷಣಿಕ ಶಿಸ್ತಿಗೆ ಭಂಗ ತರುತ್ತವೆಯೇ ಅಥವಾ ಸಮಾಜಕ್ಕೆ ಜವಾಬ್ದಾರಿಯುತ ನಾಯಕತ್ವ ನೀಡುವ ಯಂತ್ರವಾಗಿವೆಯೇ? ಈ ಪ್ರಶ್ನೆಗಳ ಉತ್ತರವನ್ನು ಇತಿಹಾಸ, ಹೋರಾಟಗಳು, ಸಾಧನೆಗಳು ಮತ್ತು ತಪ್ಪುಗಳ ಬೆಳಕಿನಲ್ಲಿ ವಿಶ್ಲೇಷಿಸಬೇಕಿದೆ. ಕರ್ನಾಟಕದಲ್ಲಿ ವಿದ್ಯಾರ್ಥಿ ರಾಜಕಾರಣ ಎಂದರೇನು? ಅದು ಏಕೆ ನಿಂತಿತ್ತು? ಮತ್ತೆ ಆರಂಭವಾದ್ರೆ ಏನು ಬದಲಾಗಬಹುದು? ಇದೆಲ್ಲ ತಿಳಿಯದೆ ಈ ಚರ್ಚೆಗೆ ಅಂತಿಮ ತೀರ್ಮಾನ ಸಾಧ್ಯವಿಲ್ಲ. ಕರ್ನಾಟಕದ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಇದೀಗ ಮಹತ್ವದ ತಿರುವೊಂದು ಕಾಣಿಸುತ್ತಿದೆ. ಸುಮಾರು 37 ವರ್ಷಗಳ ಕಾಲ ತೆರೆಮರೆಯಲ್ಲಿದ್ದ ಕ್ಯಾಂಪಸ್ ರಾಜಕಾರಣಕ್ಕೆ ಮತ್ತೆ ಜೀವ ತುಂಬುವ ಚಿಂತನೆ ರಾಜ್ಯ ಮಟ್ಟದಲ್ಲಿ ಗಂಭೀರವಾಗಿ ಚರ್ಚೆಯಾಗ್ತಿದೆ. ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಕಾಲೇಜು ಹಾಗೂ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿ ಸಂಘಗಳ ಚುನಾವಣೆಯನ್ನು ಮರು ಪ್ರಾರಂಭಿಸುವ ಕುರಿತು ಚರ್ಚೆ, ಸಮಾಲೋಚನೆ ಆರಂಭಿಸಿದ್ದು ಈಗಾಗಲೇ ಸಮಿತಿಯೊಂದನ್ನು ರಚಿಸಿ ಪ್ರಾಥಮಿಕ ಹಂತದ ಮಾತುಕತೆಗಳನ್ನ ನಡೆಸಿದೆ. ಇದು ಕೇವಲ ಆಡಳಿತಾತ್ಮಕ ನಿರ್ಧಾರವಲ್ಲ, ಬದಲಾಗಿ ಕರ್ನಾಟಕದ ಪ್ರಜಾಪ್ರಭುತ್ವದ ಬೇರುಗಳನ್ನ ಮತ್ತೆ ಬಲಪಡಿಸುವ ಪ್ರಯತ್ನವೆಂದೇ ಹೇಳಬಹುದು. ಉನ್ನತ ಶಿಕ್ಷಣದ ಕ್ಯಾಂಪಸ್ಗಳು ಜ್ಞಾನ ಮಾತ್ರವಲ್ಲ, ಪ್ರಜಾಪ್ರಭುತ್ವದ ಅಭ್ಯಾಸದ ಕೇಂದ್ರಗಳಾಗಬೇಕು ಎಂಬ ಆಶಯ ಇದರಲ್ಲಿ ಅಡಗಿದೆ. ವಿದ್ಯಾರ್ಥಿ ಸಂಘಟನೆಗಳು ಎಂದರೆ ಕೇವಲ ಪ್ರತಿಭಟನೆ, ಘೋಷಣೆ ಅಥವಾ ಒತ್ತಾಯಗಳ ವೇದಿಕೆಗಳಷ್ಟೇ ಅಲ್ಲ,
ಅವು ಯುವಕರಿಗೆ ರಾಜಕೀಯದ ಪ್ರಾಥಮಿಕ ಪಾಠಶಾಲೆಯಂತೆ ಕಾರ್ಯನಿರ್ವಹಿಸುತ್ತವೆ. ಕಾಲೇಜು ಚುನಾವಣೆಯ ಮೂಲಕ ವಿದ್ಯಾರ್ಥಿಗಳು ಸಂವಾದ, ಭಿನ್ನಾಭಿಪ್ರಾಯ, ಸಮ್ಮತಿ, ನಾಯಕತ್ವ, ಸಂಘಟನಾ ಶಕ್ತಿ ಮತ್ತು ಜವಾಬ್ದಾರಿಯ ಅರಿವನ್ನ ಪಡೆಯುತ್ತಾರೆ. ಕಳೆದ 3 ದಶಕಗಳ ಕಾಲ ಕಾಲೇಜುಗಳಲ್ಲಿ ಚುನಾವಣೆ ನಡೆಯದೇ ಇರುವುದರಿಂದ ವಿದ್ಯಾರ್ಥಿ ವೇದಿಕೆಯಿಂದಲೇ ರಾಜಕೀಯಕ್ಕೆ ಬೆಳೆದು ಬರಬೇಕಾದ ಅನೇಕ ಸಮರ್ಥರು ಆ ಅವಕಾಶವನ್ನ ಕಳೆದುಕೊಂಡಿದ್ದಾರೆ. ಇದರಿಂದಾಗಿ ಇತ್ತೀಚಿನ ವರ್ಷಗಳಲ್ಲಿ ವಿಧಾನಸಭೆ ಮತ್ತು ಸಂಸತ್ತಿನ ಚರ್ಚೆಗಳ ಮಟ್ಟ ಕುಸಿಯುತ್ತಿರುವುದು, ಸಂಸದೀಯ ನಡವಳಿಕೆ ಮರೆಯಾಗುತ್ತಿರುವುದು ಸ್ಪಷ್ಟವಾಗಿ ಕಾಣಿಸುತ್ತಿದೆ ಎಂಬ ಅಭಿಪ್ರಾಯವನ್ನು ಅನೇಕ ರಾಜಕೀಯ ವಿಶ್ಲೇಷಕರು ವ್ಯಕ್ತಪಡಿಸುತ್ತಿದ್ದಾರೆ. ಕರ್ನಾಟಕದಲ್ಲಿ 1980ರ ದಶಕದ ಅಂತ್ಯದವರೆಗೆ ಕಾಲೇಜು ಚುನಾವಣೆಗಳು ಬಹಳ ಸಕ್ರಿಯವಾಗಿದ್ದವು. ಆದರೆ ಆ ಕಾಲಘಟ್ಟದಲ್ಲಿ ಕ್ಯಾಂಪಸ್ಗಳಲ್ಲಿ ಹಿಂಸಾಚಾರ, ಗುಂಪುಗಾರಿಕೆ, ಹೊರಗಿನ ರಾಜಕೀಯ ಪಕ್ಷಗಳ ನೇರ ಹಸ್ತಕ್ಷೇಪ ಹೆಚ್ಚಾಗತೊಡಗಿತ್ತು. ವಿದ್ಯಾರ್ಥಿಗಳ ನಡುವಿನ ಸಂಘರ್ಷಗಳು ಕೆಲವೊಮ್ಮೆ ಪ್ರಾಣಾಪಾಯದ ಮಟ್ಟಕ್ಕೂ ತಲುಪಿದ್ದವು. ಶೈಕ್ಷಣಿಕ ವಾತಾವರಣ ಸಂಪೂರ್ಣವಾಗಿ ಹದಗೆಡುತ್ತಿರುವ ಹಿನ್ನೆಲೆಯಲ್ಲಿ 1989ರಲ್ಲಿ ಅಂದಿನ ರಾಜ್ಯ ಸರ್ಕಾರ ಕಾಲೇಜು ಚುನಾವಣೆಗಳನ್ನು ನಿಷೇಧಿಸುವ ಕಠಿಣ ನಿರ್ಧಾರ ಕೈಗೊಂಡಿತ್ತು. ಆ ನಿರ್ಧಾರವು ತಕ್ಷಣದ ಪರಿಸ್ಥಿತಿಗೆ ಪರಿಹಾರ ನೀಡಿದ್ರು ದೀರ್ಘಾವಧಿಯಲ್ಲಿ ಪ್ರಜಾಪ್ರಭುತ್ವದ ತರಬೇತಿ ಕೇಂದ್ರಗಳನ್ನು ಸ್ಥಗಿತಗೊಳಿಸಿದ ಪರಿಣಾಮ ಉಂಟಾಯಿತು. ಇದೀಗ ಮತ್ತೆ ಕಾಲೇಜು ಚುನಾವಣೆಯ ಚರ್ಚೆ ಆರಂಭವಾಗುತ್ತಿದ್ದಂತೆ ಪರ ಮತ್ತು ವಿರೋಧದ ಅಭಿಪ್ರಾಯಗಳು ಎದುರಾಗಿವೆ. ಚುನಾವಣೆಯ ಪರವಾದವರು ವಿದ್ಯಾರ್ಥಿಗಳಿಗೆ ಪ್ರಜಾಪ್ರಭುತ್ವದ ಅರಿವು ಕಾಲೇಜು ಹಂತದಲ್ಲಿ ಮೂಡಬೇಕು, ನಾಯಕತ್ವ ಬೆಳೆಸಿಕೊಳ್ಳಲು ವ್ಯವಸ್ಥಿತ ವೇದಿಕೆ ಅಗತ್ಯ, ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಸಂಘಟಿತ ಧ್ವನಿ ಬೇಕು ಎಂದು ವಾದಿಸುತ್ತಿದ್ದಾರೆ. ಮತ್ತೊಂದೆಡೆ ವಿರೋಧಿಗಳು ಹೊರಗಿನ ರಾಜಕೀಯ ಪಕ್ಷಗಳ ಪ್ರವೇಶ, ಹಣದ ಪ್ರಭಾವ, ಜಾತಿ ಸಂಘಟನೆಗಳ ಪಾತ್ರ ಮತ್ತು ಶೈಕ್ಷಣಿಕ ಶಿಸ್ತು ಹದಗೆಡುವ ಭೀತಿಯನ್ನ ಮುಂದಿಟ್ಟಿದ್ದಾರೆ. ಈ 2 ವಾದಗಳ ಮಧ್ಯೆ ಸಮತೋಲನ ಸಾಧಿಸುವುದು ಸರ್ಕಾರ ಮತ್ತು ಶೈಕ್ಷಣಿಕ ವ್ಯವಸ್ಥೆಯ ಮುಂದಿರುವ ಪ್ರಮುಖ ಸವಾಲಾಗಿದೆ. ವಿದ್ಯಾರ್ಥಿ ಸಂಘಟನೆಗಳ ಕೊರತೆಯಿಂದಾಗಿ ಇತ್ತೀಚಿನ ವರ್ಷಗಳಲ್ಲಿ ವಿದ್ಯಾರ್ಥಿ ಜೀವನದ ಅನೇಕ ಜ್ವಲಂತ ಸಮಸ್ಯೆಗಳು ಅನಾಥವಾಗಿವೆ. ಹಾಸ್ಟೆಲ್ ಸೌಲಭ್ಯಗಳ ಕೊರತೆ, ಬಸ್ ಪಾಸ್ ಸಮಸ್ಯೆ, ಶುಲ್ಕ ಏರಿಕೆ, ವಿದ್ಯಾರ್ಥಿ ವೇತನ ಬಿಡುಗಡೆ ವಿಳಂಬ, ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನು ದುರ್ಬಲಗೊಳಿಸುವ ಪ್ರಯತ್ನಗಳು, ಶೈಕ್ಷಣಿಕ ವ್ಯವಸ್ಥೆಯಲ್ಲಿನ ರಾಜಕೀಯ ಹಸ್ತಕ್ಷೇಪ, ಇವುಗಳ ವಿರುದ್ಧ ಧ್ವನಿ ಎತ್ತಲು ಸಂಘಟಿತ ವೇದಿಕೆ ಇಲ್ಲದಂತಾಗಿದೆ. ವಿದ್ಯಾರ್ಥಿ ಚುನಾವಣೆಗಳು ಮರು ಪ್ರಾರಂಭವಾದರೆ ಈ ಸಮಸ್ಯೆಗಳ ವಿರುದ್ಧ ಪ್ರಜಾಪ್ರಭುತ್ವದ ಮಾರ್ಗದಲ್ಲಿ ಹೋರಾಡುವ ಅವಕಾಶ ಮತ್ತೆ ವಿದ್ಯಾರ್ಥಿಗಳಿಗೆ ಸಿಗಲಿದೆ. ಕಾಲೇಜು ಚುನಾವಣೆಗಳು ಅಶಿಸ್ತಿಗೆ ದಾರಿ ಮಾಡಿಕೊಡಬಾರದೆಂಬ ಉದ್ದೇಶದಿಂದ ಮಾಜಿ ಮುಖ್ಯ ಚುನಾವಣಾ ಆಯುಕ್ತ ಜೆಎಂ ಲಿಂಗೋ ಅವರ ನೇತೃತ್ವದ ಸಮಿತಿಯು ಸ್ಪಷ್ಟ ಮಾರ್ಗಸೂಚಿಗಳನ್ನು ರೂಪಿಸಿದೆ. ಪದವಿ ವಿದ್ಯಾರ್ಥಿಗಳಿಗೆ 17ರಿಂದ 22 ವರ್ಷ, ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ 24ರಿಂದ 25 ವರ್ಷ, ಸಂಶೋಧನಾ ವಿದ್ಯಾರ್ಥಿಗಳಿಗೆ ಗರಿಷ್ಠ 28 ವರ್ಷ ವಯೋಮಿತಿ ನಿಗದಿಪಡಿಸಲಾಗಿದೆ. ಅಭ್ಯರ್ಥಿಗಳಿಗೆ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇರಬಾರದು. ಚುನಾವಣಾ ವೆಚ್ಚವನ್ನು 5,000 ರೂಪಾಯಿಗಳಿಗೆ ಮಿತಿ ಮಾಡಲಾಗಿದೆ. ಪ್ರಿಂಟೆಡ್ ಪ್ರಚಾರ ಸಾಮಗ್ರಿಗೆ ನಿಷೇಧ ಹೇರಲಾಗಿದೆ. ಈ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದ್ರೆ ಶಿಸ್ತುಬದ್ಧ ಮತ್ತು ಆರೋಗ್ಯಕರ ಚುನಾವಣೆ ನಡೆಸುವುದು ಸಾಧ್ಯ. ವಿದ್ಯಾರ್ಥಿ ರಾಜಕಾರಣದಿಂದಲೇ ರಾಜ್ಯ ಮತ್ತಷ್ಟು ರಾಷ್ಟ್ರಮಟ್ಟದ ಅನೇಕ ನಾಯಕರು ಹೊರಬಂದಿದ್ದಾರೆ. ಕರ್ನಾಟಕದಲ್ಲಿ ಬಿಕೆ ಹರಿಪ್ರಸಾದ್, ಡಿಕೆ ಶಿವಕುಮಾರ್, ರಮೇಶ್ ಕುಮಾರ್, ರೋಷನ್ ಬೇಗ್, ರಾಮಲಿಂಗಾರೆಡ್ಡಿ, ಎಚ್ಎಂ ರೇವಣ್ಣ ಸೇರಿದಂತೆ ಅನೇಕರು ವಿದ್ಯಾರ್ಥಿ ಸಂಘಟನೆಗಳಿಂದ ಬೆಳೆದು ಬಂದವರು. ರಾಷ್ಟ್ರ ಮಟ್ಟದಲ್ಲಿ ಅರುಣ್ ಜೇಟ್ಲಿ, ಮಮತಾ ಬ್ಯಾನರ್ಜಿ, ಲಾಲು ಪ್ರಸಾದ್ ಯಾದವ್, ಸೀತಾರಾಮ್ ಯೆಚೂರಿ, ನಿರ್ಮಲಾ ಸೀತಾರಾಮನ್ ಮೊದಲಾದವರು ವಿದ್ಯಾರ್ಥಿ ರಾಜಕಾರಣದ ಹಿನ್ನೆಲೆಯನ್ನೇ ಹೊಂದಿದ್ದಾರೆ. ಇದು ವಿದ್ಯಾರ್ಥಿ ಚುನಾವಣೆಗಳು ನಾಯಕರನ್ನ ರೂಪಿಸುವಲ್ಲಿ ಎಷ್ಟು ಪ್ರಮುಖವಾಗಿದ್ದವು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಕರ್ನಾಟಕದ ಸಾಮಾಜಿಕ ಮತ್ತು ರಾಜಕೀಯ ಇತಿಹಾಸದಲ್ಲಿ ವಿದ್ಯಾರ್ಥಿ ಚಳುವಳಿಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಕನ್ನಡ ಭಾಷೆಯ ಉಳಿವಿಗಾಗಿ ನಡೆದ ಗೋಕಾಕ್ ಚಳುವಳಿಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅಪ್ರತಿಮವಾಗಿತ್ತು. ಸಾಮಾಜಿಕ ನ್ಯಾಯದ ಪರವಾಗಿ ನಡೆದ ಮೀಸಲಾತಿ ಹೋರಾಟಗಳಲ್ಲಿ ವಿದ್ಯಾರ್ಥಿಗಳು ಮುಂಚೂಣಿಯಲ್ಲಿದ್ದರು. ತುರ್ತು ಸ್ಥಿತಿ ವಿರುದ್ಧದ ಹೋರಾಟದಲ್ಲಿ ವಿದ್ಯಾರ್ಥಿಗಳು ಜೈಲು ಸೇರುವ ಮೂಲಕ ಪ್ರಜಾಪ್ರಭುತ್ವದ ಪರವಾಗಿ ಪ್ರತಿರೋಧ ಹುಟ್ಟಿದ್ರು.
ನೀಡಿದ್ರು. ಪರೀಕ್ಷಾ ವ್ಯವಸ್ಥೆಯ ಸುಧಾರಣೆ, ಮರು ಮೌಲ್ಯಮಾಪನ, ಮರು ಎಣಿಕೆ, ಕ್ಯಾಪಿಟೇಷನ್ ಮತ್ತು ಡೊನೇಷನ್ ವಿರುದ್ಧದ ಹೋರಾಟಗಳು, ಜಾತಿ ತಾರತಮ್ಯ ಮತ್ತು ಭೂ ಸುಧಾರಣೆಯ ಕುರಿತು ಚರ್ಚೆಗಳು ಇವೆಲ್ಲಕ್ಕೂ ವಿದ್ಯಾರ್ಥಿ ಸಂಘಟನೆಗಳೇ ಶಕ್ತಿ ನೀಡಿದ್ವು. ಮೈಸೂರು ವಿಶ್ವವಿದ್ಯಾಲಯ ಸಾಂಸ್ಕೃತಿಕ ಮತ್ತು ಸೈದ್ಧಾಂತಿಕ ಹೋರಾಟಗಳಿಗೆ ಹೆಸರುವಾಸಿಯಾಗಿದ್ರೆ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಉತ್ತರ ಕರ್ನಾಟಕದ ಅನೇಕ ಪ್ರಬಲ ರಾಜಕೀಯ ನಾಯಕರನ್ನ ರೂಪಿಸಿದೆ. ಬೆಂಗಳೂರು ವಿಶ್ವವಿದ್ಯಾಲಯ ರಾಜಧಾನಿಯ ಕೇಂದ್ರ ಬಿಂದುವಾಗಿರುವುದರಿಂದ ಇಲ್ಲಿನ ವಿದ್ಯಾರ್ಥಿ ನಾಯಕರು ನೇರವಾಗಿ ರಾಜ್ಯ ರಾಜಕಾರಣದ ಗಮನ ಸೆಳೆಯುತ್ತಿದ್ರು. ಇಂದಿನ ಚುನಾವಣಾ ತಂತ್ರಜ್ಞಾನವಾದ ಇವಿಎಂ ಕೂಡ ಮೊದಲ ಬಾರಿಗೆ ಪರಿಚಯವಾದದ್ದು ಕಾಲೇಜು ಚುನಾವಣೆಯಲ್ಲೇ. 1982ರಲ್ಲಿ ಬೆಂಗಳೂರಿನ ಎಂಇಎಸ್ ಕಾಲೇಜಿನಲ್ಲಿ ಇವಿಎಂ ಪ್ರಯೋಗ ನಡೆದಿತ್ತು. ನಂತರ 1983ರಲ್ಲಿ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜ್ಯದ ಮೊದಲ ಇವಿಎಂ ವಿಧಾನಸಭಾ ಚುನಾವಣೆ ನಡೆಯಿತು. ಶಿಕ್ಷಣ ತಜ್ಞರಾದ ಡಾಕ್ಟರ್ ಎ ರಾಧಾಕೃಷ್ಣನ್ ಅವರ ಅಭಿಪ್ರಾಯದಂತೆ 1970 ಮತ್ತು 1980ರ ದಶಕಗಳಲ್ಲಿ ಕಾಲೇಜು ಚುನಾವಣೆಗಳಿಗೆ ಸಾಂಸ್ಕೃತಿಕ ಮತ್ತು ಭೌತಿಕ ಆಯಾಮವಿತ್ತು. ಆದರೆ 1975ರ ನಂತರ ಇಂದಿರಾ ಬ್ರಿಗೇಡ್ ಮೂಲಕ ಪಕ್ಷ ರಾಜಕಾರಣ ನೇರವಾಗಿ ಕ್ಯಾಂಪಸ್ ಪ್ರವೇಶಿಸಿದ ಕಾರಣ ಮುಂದಿನ ವರ್ಷಗಳಲ್ಲಿ ಹಿಂಸಾಚಾರ ಹೆಚ್ಚಾಯಿತು. ಆದರೂ ಪಕ್ಷ, ಜಾತಿ ಮತ್ತು ಹಣದ ಪ್ರಭಾವಗಳ ನಡುವೆಯೂ ಉನ್ನತ ಶಿಕ್ಷಣದ ಮೂಲ ತತ್ವವಾದ ಭಿನ್ನಾಭಿಪ್ರಾಯ, ಸಂವಾದ ಮತ್ತು ಸಮ್ಮತಿಯನ್ನ ಉಳಿಸಿಕೊಂಡು ಚುನಾವಣೆ ನಡೆಸಿದ್ರೆ ಅದು ಸಮಾಜಕ್ಕೆ ಒಳ್ಳೆಯದನ್ನೇ ನೀಡುತ್ತದೆ ಎಂಬ ನಂಬಿಕೆಯನ್ನ ಅವರು ವ್ಯಕ್ತಪಡಿಸುತ್ತಾರೆ. ವಿದ್ಯಾರ್ಥಿ ಚುನಾವಣೆಗಳು ಹಿಂಸೆಗೆ ಕಾರಣವಾಗಬಹುದು ಎಂಬ ಭೀತಿಗಿಂತ ಅವು ಪ್ರಜಾಪ್ರಭುತ್ವಕ್ಕೆ ನೀಡುವ ದೀರ್ಘಕಾಲೀನ ಲಾಭಗಳನ್ನ ಗಮನಿಸಬೇಕಿದೆ. ಸರಿಯಾದ ನಿಯಂತ್ರಣ, ಪಾರದರ್ಶಕ ನಿಯಮಗಳು ಮತ್ತು ಶಿಸ್ತುಬದ್ಧ ಜಾರಿ ಮೂಲಕ ಕಾಲೇಜು ಕ್ಯಾಂಪಸ್ಗಳನ್ನ ಮತ್ತೆ ಚರ್ಚೆ, ಸಂವಾದ, ನಾಯಕತ್ವ ಮತ್ತು ಸಾಮಾಜಿಕ ಜವಾಬ್ದಾರಿಯ ಕೇಂದ್ರಗಳನ್ನಾಗಿ ಮಾಡಬಹುದು. ವಿದ್ಯಾರ್ಥಿ ಚುನಾವಣೆಗಳ ಮರು ಪ್ರಾರಂಭವು ಕೇವಲ ಕ್ಯಾಂಪಸ್ ಮಟ್ಟದ ಘಟನೆಯಲ್ಲ, ಅದು ಕರ್ನಾಟಕದ ಪ್ರಜಾಪ್ರಭುತ್ವದ ಭವಿಷ್ಯವನ್ನ ರೂಪಿಸುವ ಮಹತ್ವದ ಹೆಜ್ಜೆಯಾಗಿದೆ. ಒಟ್ನಲ್ಲಿ ವಿದ್ಯಾರ್ಥಿ ಚುನಾವಣೆಗಳ ಪ್ರಶ್ನೆಯನ್ನ ಕೇವಲ ಹಿಂಸೆಯ, ಭೀತಿಯ ಕಣ್ಣಿನಿಂದ ಮಾತ್ರ ನೋಡಿದ್ರೆ ನಾವು ಪ್ರಜಾಪ್ರಭುತ್ವದ ಒಂದು ಮಹತ್ವದ ತರಬೇತಿ ಕೇಂದ್ರವನ್ನೇ ಮತ್ತೆ ಮೌನಗೊಳಿಸಿದಂತಾಗುತ್ತದೆ. ತಪ್ಪುಗಳಿದ್ವು, ದುರುಪಯೋಗಗಳು ನಡೆದಿದೆ ಎಂಬುದನ್ನ ನಿರಾಕರಿಸಲಾಗದು. ಆದ್ರೆ ಅದೇ ಇತಿಹಾಸ ನಮಗೆ ನಾಯಕರನ್ನ ನೀಡಿದೆ, ಹೋರಾಟಗಳನ್ನ ನೀಡಿದೆ, ಸಾಮಾಜಿಕ ಬದಲಾವಣೆಯ ದಿಕ್ಕನ್ನ ತೋರಿಸಿದೆ. ನಿಯಂತ್ರಣ, ಪಾರದರ್ಶಕತೆ ಮತ್ತು ಶಿಸ್ತುಬದ್ಧ ವ್ಯವಸ್ಥೆಯೊಂದಿಗೆ ಕಾಲೇಜು ಚುನಾವಣೆಗಳನ್ನ ಮರು ಪ್ರಾರಂಭಿಸುವುದು ಅಪಾಯವಲ್ಲ, ಅದು ಭವಿಷ್ಯದಲ್ಲಿ ಜವಾಬ್ದಾರಿಯುತ, ವಿಚಾರಬದ್ಧ ಮತ್ತು ಜನಪರ ನಾಯಕತ್ವವನ್ನು ರೂಪಿಸುವ ಹೂಡಿಕೆಯಾಗಿದೆ. ಕ್ಯಾಂಪಸ್ಗಳು ಮತ್ತೆ ಮೌನವಾಗಿರಬೇಕು ಅಥವಾ ಪ್ರಶ್ನೆ ಕೇಳುವ, ಚರ್ಚೆ ನಡೆಸುವ ಮತ್ತು ದಿಕ್ಕು ತೋರಿಸುವ ಕೇಂದ್ರಗಳಾಗಬೇಕು ಎಂಬ ಆಯ್ಕೆ ಇಂದು ನಮ್ಮ ಮುಂದಿದೆ. ವಿದ್ಯಾರ್ಥಿಗಳಿಗೆ ಮತದಾನ, ಪ್ರತಿನಿಧಿತ್ವ ಮತ್ತು ಜವಾಬ್ದಾರಿಯ ಅರ್ಥವನ್ನು ಕಾಲೇಜು ಹಂತದಲ್ಲೇ ಕಲಿಸುವುದು ಪ್ರಜಾಪ್ರಭುತ್ವವನ್ನು ಬದುಕಿಡುವ ನಿಜವಾದ ಮಾರ್ಗ. ವಿದ್ಯಾರ್ಥಿ ಚುನಾವಣೆಗಳ ಮರುಜೀವವು ಕೇವಲ ಒಂದು ಶೈಕ್ಷಣಿಕ ನಿರ್ಧಾರವಲ್ಲ, ಅದು ಕರ್ನಾಟಕದ ಪ್ರಜಾಪ್ರಭುತ್ವದ ಮುಂದಿನ ಪೀಳಿಗೆಗೆ ನೀಡುವ ದಿಕ್ಸೂಚಿಯಾಗಿದೆ. ಇದು ಕ್ಯಾಂಪಸ್ನಲ್ಲಿ ಮೂಡುವ ಧ್ವನಿಗಳೇ ನಾಳೆ ವಿಧಾನಸಭೆ ಮತ್ತು ಸಂಸತ್ತಿನ ಧ್ವನಿಗಳಾಗಲಿವೆ. ಮೂರು ದಶಕಗಳ ಕಾಲ ಮೌನವಾಗಿದ್ದ ಕಾಲೇಜು ಕ್ಯಾಂಪಸ್ಗಳು ಮತ್ತೆ ಮಾತನಾಡಬೇಕಾ ಅಥವಾ ಪ್ರಶ್ನೆ ಕೇಳದೆ ಮೌನವಾಗಿಯೇ ಉಳಿಯಬೇಕೆ? ವಿದ್ಯಾರ್ಥಿ ಚುನಾವಣೆಗಳು ಹಿಂಸೆಯ ಸಂಕೇತವೇ ಅಥವಾ ಪ್ರಜಾಪ್ರಭುತ್ವದ ಪಾಠಶಾಲೆಯೇ ಎಂಬ ಪ್ರಶ್ನೆಗೆ ಉತ್ತರ ಹುಡುಕುವ ಹೊಣೆ ಇಂದು ನಮ್ಮ ಮುಂದೆ ಇದೆ. ತಪ್ಪುಗಳಿದ್ದವು, ದುರುಪಯೋಗಗಳು ಕೂಡ ನಡೆದಿವೆ. ಆದ್ರೆ ಅದೇ ಕ್ಯಾಂಪಸ್ಗಳು ನಾಯಕತ್ವವನ್ನ ಹುಟ್ಟು ಹಾಕಿದ್ದವು, ಹೋರಾಟಗಳಿಗೆ ದಿಕ್ಕು ನೀಡಿದ್ವು, ಸಮಾಜದ ಅಂತಃಕರಣವಾಗಿದ್ವು ಎಂಬುದನ್ನ ಮರೆತ್ರೆ ಇತಿಹಾಸವೇ ಮೌನ ಆಗತ್ತೆ. ವಿದ್ಯಾರ್ಥಿ ಚುನಾವಣೆಗಳು ಮರು ಪ್ರಾರಂಭವಾದ್ರೆ ಅದು ಕೇವಲ ಕ್ಯಾಂಪಸ್ ರಾಜಕಾರಣಕ್ಕೆ ಸೀಮಿತ ಆಗಿರೋದಿಲ್ಲ, ಅದು ನಾಳೆಯ ವಿಧಾನಸಭೆ,
ಸಂಸತ್ತು ಮತ್ತು ಆಡಳಿತಕ್ಕೆ ರೂಪ ಕೊಡುವಂತ ಬೀಜವಾಗುತ್ತೆ. ಇಂದು ಕ್ಯಾಂಪಸ್ ನಲ್ಲಿ ಕೇಳಿಸಿಕೊಳ್ಳುವ ಧ್ವನಿಗಳೇ ನಾಳೆ ರಾಜ್ಯದ ದಿಕ್ಕನ್ನ ನಿರ್ಧರಿಸುವ ಶಕ್ತಿಯಾಗಬಹುದು. ಪ್ರಶ್ನೆ ಒಂದೇ, ನಾವು ಆ ಧ್ವನಿಗಳಿಗೆ ಅವಕಾಶ ಕೊಡಲಿದ್ದೇವೆ ಅಥವಾ ಮತ್ತೊಮ್ಮೆ ಮೌನವನ್ನೇ ಆಯ್ಕೆ ಮಾಡಿಕೊಳ್ಳಲಿದ್ದೇವೆ? ಇದೀಗ ನಿರ್ಧಾರ ನಮ್ಮದು. ಈ ಒಂದು ವಿದ್ಯಾರ್ಥಿ ಚುನಾವಣೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಕಮೆಂಟ್ ಮಾಡಿ.